ನಮಸ್ಕಾರ. ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ. ದಿವ್ಯ ಜ್ಯೋತಿ ವಿಶೇಷ ಬುದ್ಧಿಮಾಂದ್ಯ ಮಕ್ಕಳ ವಸತಿ ನಿಲಯಕ್ಕೆ ದಿಢೀರ್ನ ಭೇಟಿ. ತಿಮ್ಮಾಪುರ್, ಬಾಗಲಕೋಟೆ ನವನಗರದ ಸೆಕ್ಟರ್ 53ರಲ್ಲಿ ಕಾರ್ಯನಿರ್ವಹಿಸುತ್ತಿರುವ ದಿವ್ಯ ಜ್ಯೋತಿ ವಿಶೇಷ ಬುದ್ಧಿಮಾಂದ್ಯ ವಿಶೇಷಚೇತನ ಮಕ್ಕಳ ಮೇಲೆ ವಸತಿ ನಿಲಯದಲ್ಲಿ ಸಿಬ್ಬಂದಿಗಳು ಹೊಡೆದಾಡಿದರೆಂಬ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಅಬಕಾರಿ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಅರವಿ ತಿಮ್ಮಾಪುರ್ ಅವರು ಇಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸಚಿವರು ವಸತಿ ನಿಲಯದಲ್ಲಿ ಮಕ್ಕಳೊಂದಿಗೆ ಮಾತನಾಡಿ ಅವರ ಸ್ಥಿತಿಗತಿ ತಿಳಿದುಕೊಂಡರು. ಬಾಗಲಕೋಟೆ ಜಿಲ್ಲಾ ಅಧಿಕಾರಿಗಳು ಮತ್ತು ಸಂಬಂಧಿಸಿದ ಅಧಿಕಾರಿಗಳಿಂದ ವಿವರವಾದ ಮಾಹಿತಿ ಪಡೆದುಕೊಂಡು ಆರೋಪಗಳು ಗಂಭೀರವಾಗಿದ್ದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು. ವಿಶೇಷ ಚೇತನ ಮಕ್ಕಳು ಸುರಕ್ಷಿತವಾಗಿರಬೇಕು ಮತ್ತು ಅವರಿಗೆ ಉತ್ತಮ ಆರೈಕೆ ಒದಗಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ. ಈ ಘಟನೆ ಕುರಿತು ಸಂಪೂರ್ಣ ತನಿಖೆ ನಡೆಸಿ ನ್ಯಾಯ ಒದಗಿಸುವುದು ಎಂದು ಸಚಿವ ತಿಮ್ಮಾಪುರ್ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧಿಕಾರಿಗಳು ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಮತ್ತು ಇತರೆ ಸಂಬಂಧಿಸಿದರು ಉಪಸ್ಥಿತರಿದ್ದರು. ವರದಿ ಸಂಗಪ್ಪ ಪಿ ಚಿತ್ರಗಿರಿ ಕೈಬಳಂಟಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್. ಬೈತಾರ ಸುಮ್ಗೆ ಹೊಡಿದಾರ ನಿಮಗೆ ಭಾಳ ಕೆಟ್ಟ ಹೊಡಿತಾರೆ, ಭಾಳ ಡೇಟ್ ಹೊಡಿತಾರೆ. ಕಲೆಕ್ಟ್ ಮಾಡ್ತಾನ ಭಾಳ ಡೇಟ್ ಮಾಡೋಲ್ರಿ, ಕೆಲಸ ಎಲ್ಲ ಮಾಡ್ತಾನೆ, ಭಾಳ ಬಿಡ್ತಾರೆ. ಪೇರೆಂಟ್ಸ್ಗೆಲ್ಲ ಕರೆಸ್ತಾರೆ ಸರ್. ಆಲ್ರೆಡಿ ಮತ್ತು 32 ಮಕ್ಕಳಿದ್ರು, 4 ಮಕ್ಕಳಿದೆ, 28 ಮಕ್ಕಳಿಗೆ ಕಳಿಸಿದ್ವಿ ಸರ್. ಇಲ್ಲ ಇವ್ರ ಪೇರೆಂಟ್ಸು ಬರ್ತಾ ಇಲ್ಲ ಸರ್, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಅದಕ್ಕೆ ಮಾಡಿದ್ವಿ ಸರ್. ಬೆಳಿಗ್ಗೆ ಟಿಫನ್, ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿ ಈಗ ರಾತ್ರಿ ಊಟ ಕಳಿಸ್ತಾ ಇದ್ದೀವಿ ಸರ್. ಅವ್ರು ಪೇರೆಂಟ್ಸ್ ಬರೋ ತನಕ ನಾವು ಇಲ್ಲಿಂದ ಕಳಿಸ್ತೀವಿ ಸರ್. ನಾವು ಸ್ಟಾಫ್ ಎಲ್ಲ ಇದ್ದೀವಿ, ನೆನ್ನೆನೂ ಇಲ್ಲ, ನೆನ್ನೆನೂ ಸ್ಟಾಫ್ ಎಲ್ಲ ಇದ್ದೀವಿ. ಹಾಂ ಸರ್. ಏನು ಜಕ್ಕೋಬೇಡ, ಆರಾಮ್ ಊಟ ಗಿಟ ಮಾಡ್ರಿ. ಏನೋ ಏನೇನು ಹೆಸರು? ಯುವರಾಜ್ ಗುಡ್ ಯುವರಾಜ್. ಪುನಃ ಅಲ್ಲಿಂದ ಎಲ್ಲಿದ್ಯಾ? ಅವ್ರ ಪೇರೆಂಟ್ಸ್ ಪುಣೆದಿಂದ ಬರ್ತಾ ಇದ್ದಾರೆ ಸರ್. ಬರ್ತಾ ಇದ್ದಾರೆ, ಇನ್ನೊಂದು 30 ಕಿಲೋಮೀಟರ್ ಕನ್ನಡ ಮಾತಾಡ್ತೇವೆ. ಪುನಃ ಇದ್ರು ಇಲ್ಲೇ ಕಲಿತೇನೆ. ಅಲ್ಲಿ ಚಿಕ್ಕ ಬೆಳಗಾವಿ ಅಂದ್ರೆ ಯಾವ್ದೋ ಊರು ಸರ್, ಬಟ್ ಅವ್ರ ಪೇರೆಂಟ್ಸ್ ಇರೋದು ಪುಣೆದಲ್ಲಿ. ಅವ್ರು ಕನ್ನಡ ಮಾತಾಡ್ತಾರೆ. ಗುಡ್. ಅದಕ್ಕೆ ಹೆದರಕೋಬೇಡ, ಆರಾಮ್ ಊಟದು ಮಾಡಿಡ್ರಿ. ಎಲ್ಲ ಇದೀವಿ ಜೊತೆ ಏನಪ್ಪ